ವೀಕ್ಷಕರೇ, ನಾವು ಭಾರತೀಯರು ಜಾತಿ ಮತಗಳನ್ನು ಮರೆತು ಎಲ್ಲ ಧರ್ಮೀಯರು ಸಮಾನರು ಎಂದು ಸಾರಿದವರು. ರಾಷ್ಟ್ರದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸುಮಾರು 50 ಮಂದಿ ಹೋರಾಟಗಾರರನ್ನು ಕೊಟ್ಟ ನಮ್ಮ ಕರ್ನಾಟಕದ ಹೆಮ್ಮೆಯ ಊರು ಜನಪದ ಕವಿ ಡಾಕ್ಟರ್ ಸಿಂಪಿ ಲಿಂಗಣ್ಣ ಅವರ ಜನ್ಮಭೂಮಿ ಹಾಗೂ ಅವರ ಕರ್ಮಭೂಮಿ ಈ ಚಡಚಣಪಟ್ಟಣ. ಅಂದಿನ ಕಾಲದಲ್ಲಿ ನಿರಂತರವಾಗಿ ಹರಿಯುವ ಹಳ್ಳಗಳ ಸಮಾಗಮದ ಎತ್ತರದಲ್ಲಿ ನೆಲೆ ನಿಂತಿದ್ದಾನೆ ಈ ಪಟ್ಟಣದ ಆರಾಧ್ಯ ದೈವ ಸಂಗಮನಾಥ. ಸಂಗಮನಾಥ ಲೋಕವಿಧಾತ ಕೂಡಲ ಸಂಗಮನೇ ಜಂಗಮನಾಥ. ಈ ಚಡಚಣವು ಸಂಗಮೇಶ್ವರನ ಜಾಗೃತ ಪುಣ್ಯಕ್ಷೇತ್ರ ಹಾಗೂ ಪವಾಡ ಕ್ಷೇತ್ರವಾಗಿದೆ. ಮಹಾರಾಷ್ಟ್ರದ ಗಡಿರೇಖೆಗೆ ಅಂಟಿಕೊಂಡಿರುವ ಕರ್ನಾಟಕದ ನಮ್ಮ ಚಡಚಣದಲ್ಲಿ 5 ದಿನಗಳ ಸಂಗಮೇಶ್ವರನ ಜಾತ್ರೆಯ ಸಂಭ್ರಮ ಮೇಳೈಸಿತ್ತು. ಇದೇನು ತಾವು ಆವರಣವನ್ನು ನೋಡ್ತಾ ಇದ್ದೀರಿ, ಶ್ರೀ ಸಂಗಮೇಶ್ವರ ದೇವಸ್ಥಾನ. ಇದು ಸುಮಾರು ಒಂದು 800 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳಂಥ ಒಂದು ದೇವಸ್ಥಾನ. 12ನೇ ಶತಮಾನದಲ್ಲಿ ಬಸವೇಶ್ವರವರು ಮಂಗಳವೇಡ ಮಾರ್ಗವಾಗಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟಂಥ ಸ್ಥಳ ಅಂಥೇಳಿ ಒಂದು ಐತಿಹ್ಯ ಇದೆ. ಅದೇ ರೀತಿಯಾಗಿ ಇಲ್ಲಿ 3 ಹಳ್ಳಗಳು ಕೂಡಿದ್ದರಿಂದ ಇಲ್ಲಿ ಸಂಗಮ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಈ ಸಂಗಮವಾಗಿರ್ತಕ್ಕಂಥ ಸ್ಥಳದಲ್ಲಿಯೇ ಸಂಗಮೇಶ್ವರ ನೆಲೆಸಿದ್ದಾನೆ ಅನ್ನುವಂಥ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀ ಸಂಗಮೇಶ್ವರ ಸಂಸ್ಥೆ ಅಡಿಯಲ್ಲಿ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಈಗ ಕೆಲಸ ಮಾಡ್ತಾ ಇದೆ. ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಕೂಡ 1951ರಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಮತ್ತು ನಮ್ಮ ಎಲ್ಲ ಹಿರಿಯರು ಸ್ಥಾಪನೆ ಮಾಡಿ ಇವತ್ತು ಸುಮಾರು 4000 ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಜ್ಞಾನ ದಾಹವನ್ನು ತೀರಿಸ್ಕೊಳ್ತಾ ಇದ್ದಾರೆ. ಅದರೊಂದಿಗೆ ಸುಮಾರು 150-60 ಸಿಬ್ಬಂದಿಯವರು ಕೂಡ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿ ವರ್ಷವೂ ಕೂಡ 5 ದಿನಗಳವರೆಗೆ ಈ ಕಡೆ ಸೋಲಾಪುರ, ಈ ಕಡೆ ವಿಜಯಪುರ, ಅಲ್ಲಿಂದ ಸಂಕ್ರಮಣದ ಜಾತ್ರೆ ಮುಗಿದ ತಕ್ಷಣವೇ ಸೋಲಾಪುರದವರು ವಿಜಯಪುರದವರು ಇಲ್ಲಿ ಬಂದು ಜಾನುವಾರುಗಳನ್ನು ಕಟ್ಟಿಕೊಂಡು ಇಲ್ಲಿ ಸಂಗಮೇಶ್ವರನ ಜಾತ್ರೆಯಲ್ಲಿ ಒಂದು ಅದ್ಭುತವಾದಂಥ ಅನುಭವವನ್ನು ಪಡಿತಕ್ಕಂಥ ಭಾಳಷ್ಟು ಅದ್ಭುತವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ. ಸಂಗಮೇಶ್ವರನ ಜಾತ್ರೆಯ ಹಿನ್ನೆಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ಚಲೇಜಾವ್ ಚಳುವಳಿಯಲ್ಲಿ ಕರ್ಮಯೋಗಿ ಸಿದ್ದರಾಮನ ಸೊನ್ನಲಾಪುರ ಅಂದರೆ ಇಂದಿನ ಸೊಲ್ಲಾಪುರದಲ್ಲಿ ಕೂಡಿದ್ದ ದನಗಳ ಜಾತ್ರೆಯಲ್ಲಿ ಬ್ರಿಟಿಷ್ ಸರ್ಕಾರದ ದಬ್ಬಾಳಿಕೆಯಿಂದ ಕೋಲಾಹಲವೇ ನಡೆದಿತ್ತು. ಆ ಸಂದರ್ಭದಲ್ಲಿ ಜಾತ್ರೆಗೆಂದು ಸೇರಿದ್ದ ಜನರು ತಮ್ಮ ತಮ್ಮ ದನಕರುಗಳೊಂದಿಗೆ ದಿಕ್ಕಾಪಾಲಾದರು. ಈ ಎಲ್ಲ ಸನ್ನಿವೇಶಗಳನ್ನ ಕಂಡು ಭಯಗ್ರಸ್ತರಾದ ರೈತರು ಸಂಜೆಯೊಳಗಾಗಿ ತಮ್ಮ ತಮ್ಮ ಜಾನುವಾರುಗಳೊಂದಿಗೆ ಚಡಚಣದ ಸಂಗಮೇಶ್ವರ ದೇವಸ್ಥಾನದ ಹಳ್ಳಗಳ ಕಿನಾರೆಯ ವಿಶಾಲವಾದ ಮೈದಾನದಲ್ಲಿ ಬಂದು ಬೀಡುಬಿಟ್ಟರು. ಆತಂಕದಲ್ಲಿರುವ ರೈತರ ಈ ಪರಿಸ್ಥಿತಿಯನ್ನು ಅರಿತ ಊರಿನ ಹಿರಿಯರು ಇವರ ನೆರವಿಗೆ ದೌಡಾಯಿಸಿದರು. ಚಡಚಣದ ಜನರ ಈ ಸಹಾಯದಿಂದ ರೈತರು ಹಾಗೂ ಇನ್ನುಳಿದ ಜನರ ಮುಖದಲ್ಲಿದ್ದ ಭಯ ಸರಿದು ನಿಧಾನವಾಗಿ ಶಾಂತಿ ನೆಮ್ಮದಿ ಮೂಡತೊಡಗಿತು. ಸುತ್ತಲಿನ ಊರುಗಳ ರೈತರ ಅನುಕೂಲಕ್ಕೆಂದು ಇದೇ ವೇಳೆ ಊರಿನ ಹಿರಿಯರು ಕೂಡಿ ನಿರ್ಣಯ ಕೈಗೊಂಡರು. ಅದರಂತೆ ಪ್ರತಿ ವರ್ಷವೂ ಸಂಗಮೇಶ ಸಂಸ್ಥೆಯ ಆಶ್ರಯದಲ್ಲಿ ದನಗಳ ಜಾತ್ರೆ ಆರಂಭಿಸಲು ಮುಂದಾದರು. ಈ ಜಾತ್ರೆಗೆ ಬರುವ ಜನರಿಗೆ ನೀರು, ಬೆಳಕು ಮತ್ತು ಆರೋಗ್ಯ ರಕ್ಷಣೆಗಾಗಿ ವ್ಯವಸ್ಥೆ ಮಾಡುವ ತೀರ್ಮಾನ ಕೂಡ ಮಾಡಲಾಗುತ್ತೆ. ಹೀಗೆ ಚಡಚಣದ ಸಂಗಮೇಶ್ವರನ ಜಾತ್ರೆ ಹಾಗೂ ದನಗಳ ಜಾತ್ರೆಯನ್ನ ಏಕಕಾಲದಲ್ಲಿ ಪ್ರತಿ ವರ್ಷ ಪುಷ್ಯ ಮಾಸದ ಅವರಾತ್ರಿ ಅಮಾವಾಸ್ಯೆಯ ದಿನದಿಂದ ಒಟ್ಟು 5 ದಿನಗಳವರೆಗೆ ಸಡಗರ ಸಂಭ್ರಮದಿಂದ ಆಚರಿಸುವ ಸಂಪ್ರದಾಯ ಕೂಡ ಆರಂಭವಾಗುತ್ತೆ. ಈ ವರ್ಷ ಈಗ 2026ರ ಜನವರಿ 18ರಿಂದ 22ರ ತನಕ ಸಂಗಮೇಶ್ವರ ಜಾತ್ರೆ ನಡೆಯುತ್ತಿದೆ. ನಮ್ಮ ಜಿಲ್ಲೆಯೊಳಗೆ ಚಡಚಣ ಜಾತ್ರೆ ದನದ್ದು ಅಂದ್ರೆ ಭಾಳ ದೊಡ್ಡದು. ಎಲ್ಲ ಥರದ ಜಾತಿಯ ಹಸುಗಳು, ಜಾನುವಾರುಗಳು ಎಲ್ಲವೂ ಸಿಗ್ತಾವೆ. ಒಳ್ಳೆಯ ವಿಚಾರ. ದೂರದಿಂದ ಆಂಧ್ರ, ಮಹಾರಾಷ್ಟ್ರ ಇವರೆಲ್ಲ ವ್ಯಾಪಾರಸ್ಥರು ಬಂದು ಒಳ್ಳೆಯ ಖಿಲಾರಿ ದನಗಳು ಕೂಡ ಸಿಗ್ತಾವೆ. ಇಲ್ಲಿ ಅತ್ಯುತ್ತಮವಾದ ಸಂಗಮನಾಥನ ಜಾತ್ರೆ ಭಾಳ ಅಚ್ಚುಕಟ್ಟಾಗಿ ನಡೀತದೆ. ಮತ್ತು ವಿಶಿಷ್ಟ ಈ ದೇವರದ ವೈಶಿಷ್ಟ್ಯ ಏನಂದ್ರೆ ಯಾರು ಏನು ಬೇಡ್ತಾರೆ ಅವರಿಗೆ ಪೂರೈಸ್ತಾನೆ ಅನ್ನೋದು ಒಂದು. ಮೊದಲು 4 ಮಂದಿ ಹಿರಿಯರು ಕೂಡಿ ಸಂಸ್ಥೆ ವತಿಯಿಂದ ಜಾತ್ರೆ ಮಾಡ್ತಿದ್ರು. ಈಗಾದರೂ ಈ ಸಂಸ್ಥೆ ವತಿಯಿಂದ ನಡೀತದೆ. ಆಮೇಲೆ ಇದು ಅನ್ನಪ್ರಸಾದ ಭಕ್ತರು ಯಾರಾದರೂ ಒಬ್ಬರು ಭಕ್ತರು ಮಾಡ್ತಾರೆ. ಇವತ್ತಿನ ನಿನ್ನಿನ ಜಾತ್ರೆ ಒಳಗೆ ಒಬ್ಬರು ಇಲ್ಲೇ ನಮ್ಮಂತೆ ಶಾಲೆಯೊಳಗೆ ಇದ್ದಂಥ ಒಂದು ಪ್ರಾಚಾರ್ಯರು ಅವ್ರು ಇಲ್ಲಿ ಬಂದು 8 ವರ್ಷದ ಆಗಿತ್ತು ಕೆಲಸ ಮಾಡಿದರು. ಅವ್ರಿಗೆ ಗೌರ್ಮೆಂಟ್ ನೌಕರಿ ಸಿಕ್ತು, ಏನೋ ಬೇಡ್ಕೊಂಡಿದ್ರು ಅವರು. ನಿನ್ನೇನು ಪ್ರಸಾದ ಅವ್ರು ಮಹೇಶ್ ಕೆ ಅಂತೇಳಿ ಅವ್ರ ಪ್ರಸಾದ ನಿನ್ನೆ ಸೇವೆ ಮಾಡಿದ್ರು. ಮತ್ತು ನಮ್ಮಲ್ಲಿರುವಂಥ ಭಕ್ತರುಗಳು 3-4-5 ದಿವಸ ಭಕ್ತಾದಿಗಳು
ಪ್ರಸಾದ ಸೇವೆ ಮಾಡ್ತಾರೆ. ಆಮೇಲೆ ಇದು ಈಗ ಈ ನಂದಿ ಧ್ವಜ ಪಲ್ಲಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಬರುತ್ತೆ, ಅದು ಏನು ವಿಶೇಷ ಅಂತ? ಈ ಗುಡಿಗೂ ಆ ಗುಡಿಗೂ ಸಂಬಂಧ ಅದ ಮೊದಲಿನಿಂದಲೂ ಹಿರಿಯರ್ದು. ಹಾಂ, ವೀರಭದ್ರೇಶ್ವರ ಸಂಗಮನಾಥ ಎರಡು ಇವ ಮಗ ಮತ್ತು ತಂದೆ ಇದ್ದಂಗೆ ಹಿಂಗೆ ಪಾಲಿಸ್ಕೊಂಡು ಬಂದುಬಿಟ್ಟಾರ. ಅಲ್ಲಿಂದಲೇ ಧ್ವಜ ನಂದಿಕೋಲ ಹೊಂಟು ಇಲ್ಲಿ ಬಂದು ಮರದಿನ ಸಹ ಮದ್ದ, ಈ ವಿಚಿತ್ರವಾದ ಮದ್ದ, ನುಡಿಮುತ್ತುಗಳು ಎಲ್ಲ ಆಗಿ 7ನೇ ದಿವಸಕ್ಕೆ ಅವ ಮತ್ತೆ ತನ್ನ ಜಾಗಕ್ಕೆ ನಾವು ಹೋಗ್ಬಿಡ್ತಾನೆ ವೀರಭದ್ರೇಶ್ವರ ಗುಡಿ ಊರ. ನಮ್ಮಲ್ಲಿ ಸಿಂಪಿಲಿಂಗನ ಕಲ್ತಿರ್ತಕ್ಕಂಥ ಒಂದು ಪ್ರತೀತಿ. ತದನಂತರ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅವರು 7, 8, 9 ಇವು 3ನೇ ಕ್ಲಾಸ್ 3 ಹೈಸ್ಕೂಲನ್ನು ನಮ್ಮ ಇದೇ ದೇವಸ್ಥಾನದಲ್ಲಿ ಅವ್ರು ಕಲ್ತಿರ್ತಕ್ಕಂಥ ಒಂದು ಒಳ್ಳೆಯ ಇದು ನಮ್ಮದು ಹೇಳ್ಕೊಳ್ಳೋಂಥ ಪ್ರಸಂಗ. ಅರ್ಧ ಕರ್ನಾಟಕದೊಳಗೆ ನಮ್ಮಂಥ ಚಡ್ಚಣ ದನದ ಬಜಾರ್ ಜಾತ್ರೆ ಎಲ್ಲಿನೂ ಇಲ್ಲ. ಅಂಥ ಒಳ್ಳೆಯ ದನ ಬರ್ತಾವೆ, ಅಂಥ ಒಳ್ಳೆಯ ದನ ಖರೀದಿ ಮಾಡೋರು ಬರ್ತಾರೆ. ಸಮೃದ್ಧ ಮಳೆ ಜಾನುವಾರು ರಕ್ಷಣೆಗೆ ದೇವರ ನುಡಿ. ಇಲ್ಲಿಯ ಸಂಗಮೇಶ್ವರ ಜಾತ್ರೆಯಲ್ಲಿ ಈ ಸಲದ ದೇವರ ನುಡಿಯಾದ ಭವಿಷ್ಯವಾಣಿ ರೈತರು ಹಾಗೂ ಜನಸಾಮಾನ್ಯರ ಮೊಗದಲ್ಲಿ ಹರ್ಷವನ್ನ ಮೂಡಿಸಿದೆ. ಜಾತ್ರೆಯಲ್ಲಿ ಕಾರ್ಣಿಕರು ಎಚ್ಚರಿಕೆಯ ರೂಪದ ಭವಿಷ್ಯವನ್ನ ನುಡಿದಿದ್ದಾರೆ. 2026ರ ವರುಣ ದೇವರು ಸಮೃದ್ಧವಾಗಿ ಮಳೆ ತರಲಿದ್ದಾನೆ. ಹೀಗೆ ಕಾರ್ಣಿಕರು ದೇವರ ನುಡಿ ಹೇಳುವ ಸಂದರ್ಭದಲ್ಲಿ ನೀರು ತುಂಬಿದ ಕೊಡವನ್ನ ಒಡೆದು ಹಾಕಿ ಎಲ್ಲ ಕಡೆ ಭರ್ಪೂರ ಮಳೆಯಾಗಲಿದೆ ಎಂಬ ಸೂಚನೆಯನ್ನ ನೀಡಿದ್ದಾರೆ. ಮಳಿರೋ ಮಳಿ 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 ಅನಂತ ಮಳಿ. ಮಳಿರೋ ರೈತರೇ, ಹಿಂಗಾರು ಮಳೆಯಂತೂ ಜೋರಾಗಿ ಇರಲಿದೆ ಎಂದಿದ್ದಾರೆ. ಜಾನುವಾರುಗಳಿಗೆ ಹಾಗೂ ಮಕ್ಕಳಿಗೆ ಒಂದಿಷ್ಟು ರೋಗಗಳ ಭಯವಿದೆ. ಜಾನುವಾರುಗಳ ಬಗ್ಗೆ ಎಚ್ಚರಿಕೆ ಇರಲಿ ಮತ್ತು ಧರ್ಮ ಬಿಡಬೇಡಿ. ಭಗವಂತನ ನಾಮಸ್ಮರಣೆ ಮಾಡಿದರೆ ಎಲ್ಲ ಪೀಡೆಗಳು ನಿವಾರಣೆಯಾಗಲಿವೆ ಎಂಬುವ ಪರಿಹಾರದ ಉಪಾಯ ಕೂಡ ದೇವರ ನುಡಿಯಲ್ಲಿ ಜನರಿಗೆ ಲಭ್ಯವಾಯಿತು. ಮಳಿ ಬೆಳಿ ಮುಂಗಾರಿ ಹಿಂಗಾರಿ ಅಟ್ಟು ಸಮಾವ, ಆದ್ರೆ ರೈತರು ಹುಷಾರಿರ್ರಿ. ಜಾನುವಾರುಗಳೇ ರುಜುವ ಮಕ್ಕಳ ಜನಪೀಡ ಸ್ವಲ್ಪ ಅದ, ಆ ಹುಷಾರಿ ಹತ್ರ ಭಗವಂತ ಧ್ಯಾನ ಮಾಡ್ಬೇಕಪ್ಪ. ರಾಜಕಾರಣ ಕಲ್ಲಲ್ಲ, ಹುಷಾರಿ ಹತ್ರ ಹತ್ರಪ್ಪ ಹುಷಾರಿ. ಸರ್ವೇ ಜನ ಸುಖಿನೋ ಭವಂತು. ಹುಷಾರಿ ಹುಷಾರಿ. ದೇವರ ನುಡಿ ಹೇಳುವ ಆಚರಣೆಯಲ್ಲಿ ಭಕ್ತರು ಸಮಾಧಾನ ಚಿತ್ತರಾಗಿ ಕುಳಿತು ದೇವರ ನುಡಿ ಕೇಳಿ ಹರ್ಷಿತರಾದರು. ವೀರಭದ್ರ ಸಂಗಮೇಶ್ವರ ಭೇಟಿಗೆ ನಂದಿಕೋಲು ಶೋಭಯಾತ್ರೆ. ರುದ್ರದೇವರೇ ಈಶ್ವರ, ಈತನೇ ಸಂಗಮೇಶ ಕೂಡ. ಈ ಸಂಗಮೇಶನಿಗೆ ಒಬ್ಬ ಸಹೋದರ ಇದ್ದಾನೆ ಎಂದು ಕೆಲವರು, ಮತ್ತೆ ಕೆಲವರು ಶಿವನ 3ನೇ ಕಣ್ಣಿನಿಂದ ಜನಿಸಿದ ಸುಪುತ್ರ ಇದ್ದಾನೆ ಎಂದು ಹೇಳುತ್ತಾರೆ. ಆತನೇ ವೀರಭದ್ರ. ಇವರಿಬ್ಬರನ್ನು ಊರ ಜಾತ್ರೆಯ 5 ದಿನಗಳ ಆಚರಣೆಯಲ್ಲಿ ಒಂದೆಡೆ ಸೇರಿಸುವುದು ಚಡಚಣ ಜಾತ್ರೆಯಲ್ಲಿ ಒಂದು ರೂಢಿ. ಅದಕ್ಕಾಗಿ ಜಾತ್ರೆಯನ್ನ ಆರಂಭಿಸುವ ಮೊದಲು ಊರಲ್ಲಿ ಇರುವ ವೀರಭದ್ರ ದೇವಸ್ಥಾನದಿಂದ ವೀರಭದ್ರ ದೇವರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ನಂದಿಕೋಲು ಮತ್ತು ಮಂಗಳ ವಾದ್ಯಗಳ ಸಹಿತ ಶ್ರದ್ಧೆ ಭಕ್ತಿಯಿಂದ ಮೆರವಣಿಗೆಯ ಮೂಲಕ ಸಂಗಮೇಶ್ವರನ ಆರಾಧನಾ ಸ್ಥಳವಾದ ಪ್ರಧಾನ ದೇಗುಲಕ್ಕೆ ಭಕ್ತರು ಕರೆದುಕೊಂಡು ಹೋಗುವ ವಾಡಿಕೆ ಇದೆ.
ಈ ವಾಡಿಕೆಯಂತೆ ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರ ದಿನವಾದ ಅವರಾತ್ರಿ ಅಮಾವಾಸ್ಯೆ ಆದ ಮೊನ್ನೆ ಭಾನುವಾರ ವೀರಭದ್ರ ದೇವರ ಆಗಮನದ ಶೋಭಾಯಾತ್ರೆಯ ಮೂಲಕ ಜಾತ್ರೆಗೆ ಚಾಲನೆ ದೊರೆಯಿತು. ಸಂಸದ ರಮೇಶ್ ಜಿಗಜಿಣಗಿ ಮತ್ತು ಶಾಸಕ ವಿಠಲ್ ಕಟಕದೊಂಡ ಅವರ ಸಮ್ಮುಖದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ನಮ್ಮೆಲ್ಲರಿಗೂ ಕೂಡ ಈ ಸಂಗಮೇಶ್ವರ ದೇವರು ನಮಗೂ ನಿಮಗೂ ಎಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಈ ಭಾಗದ ಶಾಸಕನಾದ ನಾನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಬೆಳೆಸಬೇಕು, ಬೆಳಿಬೇಕು ಅಂತ ನನ್ನ ಆಶೆ ಇತ್ತು. ಯಾಕಂದ್ರೆ ಇಲ್ಲಿ ಹಾಗಪ್ಪ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಐತಿ, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಬೆಳಿಬೇಕಾಗಿತ್ತು. ಚರ್ಚಾದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲ, PU ಕಾಲೇಜ್ ಇಲ್ಲ, ಡಿಗ್ರಿ ಕಾಲೇಜ್ ಇರಬೇಕಾಗಿತ್ತು, ಡಿಗ್ರಿ ಕಾಲೇಜ್ ಇಲ್ಲ. ಆದರೆ ಇವತ್ತು ನಾನು ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಲ್ಲ, LKG UKG ಇಂದ ಪ್ರಾರಂಭವಾದಂಥ ಇಂಗ್ಲಿಷ್ ಮೀಡಿಯಂ ಶಾಲೆ PUC ವರೆಗೆ ನಿನ್ನಿಂದ ಮನೆಯೇ ಅಡ್ಮಿಷನ್ ನಿನ್ನಿಂದ ಮನೆಯೇ ಆರ್ಡರ್ ಬಂದೈತಿ. ಅದನ್ನ ತಮ್ಮ ಇವತ್ತ ಬಿಚ್ಚಿಡ್ತಾ ಇದ್ದೀನಿ ಬಂಧುಗಳೇ. ಇಲ್ಲಿ ಶಾಲೆ ಪ್ರಾರಂಭ ಆಗ್ತೈತಿ, ಇನ್ನೂ ಮುಂದೆ ಕಾಲೇಜ್ ಪ್ರಾರಂಭ ಆಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಇವತ್ತು ಶಿಕ್ಷಣ ಎಲ್ಲಕ್ಕಿಂತ ಮಹತ್ವವಾದದ್ದು. ಶಿಕ್ಷಣ, ಅದರಲ್ಲಿ ಶಿಕ್ಷಣ ನಮಗೇನು ಕೊಡ್ತೈತೆ ಅಂದ್ರೆ ಸಂಸ್ಕಾರ ಕೊಡ್ತೈತೆ. ಅಂಥ ಅದ್ಭುತ ಸಂಸ್ಕಾರ ಇರ್ತಕ್ಕಂಥ ಈ ಒಂದು ನಗರದಲ್ಲಿ ಈ ಯುಗದ ಸಂತನಲ್ಲೇ ಖ್ಯಾತನಾಮರಾಗಿರುವಂತಹ ಸಿದ್ದೇಶ್ವರ ಶ್ರೀಗಳ ಒಂದು ಏನು ಇಲ್ಲಿ ಶಾಲೆಯನ್ನ ಕಲಿಯಕ್ಕೆ ಇಲ್ಲೇ ಇದ್ರು ಚರ್ಚಾ ವಿಚಾರ ಮಾಡಿರ್ತಾವ. ಹಳ್ಳದ ದಂಡಿಗಿಲ್ಲಿ ಇಲ್ಲಿ ಮಠ ಅದ, ಸಂಗಮೇಶ್ವರ ದೇವಸ್ಥಾನ ಅದ, ಪಕ್ಕದ ಕಾಲೇಜ್ ಐತಿ. ಅದರ ಆ ಕಾಲೇಜಿನ ಪ್ರಭಾವ ಲೆಕ್ಕ ಹಾಕ್ರಿ ನೀವು. ಇವತ್ತು ಸಿದ್ದೇಶ್ವರ ಶ್ರೀಗಳು ಇಲ್ಲಿ ಕಲ್ತಾರ ಅಂದ್ರೆ ಅತ್ಯಂತ ಹೆಮ್ಮೆಯ ವಿಷಯದ ಬಂಧುಗಳೇ. ಅದಕ್ಕಾಗಿ ನಾನು ನಿಮ್ಗೆ ಶಾಂತತೆಯನ್ನು ಅನ್ನಪ್ರಸಾದ ಮಧುರ ಸಂಗೀತ. ದೇವರ ನುಡಿಯ ನಂತರ ಸಂಗಮೇಶ್ವರನ ಭಕ್ತರಿಗೆ ದೇವರ ಪ್ರಸಾದ ವಿತರಿಸಲಾಯಿತು. ನನ್ನದು 40 ವರ್ಷದ ಒಂದು ಅನುಭವ. ನಮ್ಮದು ಮೊದಲು ಒಂದು ಕಿರಾಣಿ ಅಂಗಡಿ ವ್ಯಾಪಾರ ಇದ್ದನ ಅಲ್ಲಿ ಚರ್ಚನವರ 40 ವರ್ಷ ಮೊದಲನೇದೇನೋ ದನಗಳು ನೆರಿತು. ಆ ನೆರೆದಾಗ ಅಲ್ಲಿ ಜಾತ್ರೆಕಾರ ಬಂದ ಮಂದಿ ಬುತ್ತಿ ತುಳುಗಾತಿತ್ತು, ಬುತ್ತಿ ನಾಯಿ ಅವು ಇವು ತುಳುಮ ಹೋಯ್ತು. ಅವಾಗ ನಮ್ಮ ಕಿರಾಣಿ ಅಂಗಡಿ ಇದ್ದಾಗ ನಮ್ಮ ಅಂಗಡಿ ಬಂದ ಮಂದಿ ಚುರುಮುರಿ ಏನೋ ಶೇಂಗಾ ಪುಟಾಣಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ನೀರು ಕುಡಿದು ಹೋಗ್ತಿರು. ಅವ್ರ ಹಸಿವು ಅನ್ನೋದು ನನಗೆ ಅವಾಗ ಅನುಭವ ಆಗ್ಯದ. ಅದು ನನಗೆ ಹಿಂದಿನ ನನಗೆ ಸಂಗಮೇಶ್ವರ ಜಾತ್ರೆ ಒಳಗೆ ಪ್ರಸಾದ ಮಾಡಬೇಕು ಅವಾಗ ನನ್ನ ತಲೆಯಾಗ ವಿಚಾರ ಬಂದಿತ್ತು. ಅದು ನನಗೆ ಈಗ ಅದು ಅನುಕೂಲ ಆಗ್ಯದ, ನಾ ಈಗ ಮಾಡ್ಕತ್ತೀನಿ. ಇದೇ ವೇಳೆ ಭಕ್ತಿ ಶ್ರದ್ಧೆಯಿಂದ ಪ್ರಸಾದ ಸ್ವೀಕರಿಸುತ್ತಾ ಆಗಮಿಸಿದ ಜನರ ಕಿವಿಗೆ ಸಂಗೀತ ಮುಟ್ಟಿಸುವ ಭಕ್ತಿ ಸಂಗೀತ ಹಾಗೂ ರಸಮಂಜರಿ ಕಾರ್ಯಕ್ರಮ ಕೂಡ ಆಯೋಜನೆಗೊಂಡಿತ್ತು. ದನಗಳ ಜಾತ್ರೆ, ಭಾರ ಎತ್ತುವ ಸ್ಪರ್ಧೆಗಳು, ಕುಸ್ತಿ ಹಾಗೂ ಬಾನಂಗಳದಲ್ಲಿ ರಂಗಿನ ಚಿತ್ತಾರ ಬಿಡಿಸುವ ಸಿಡಿ ಮದ್ದುಗಳನ್ನು ಸಿಡಿಸುವ ಕಾರ್ಯಕ್ರಮಗಳು ಇಡೀ ಸಂಗಮೇಶ್ವರ ಜಾತ್ರೆಯ ಆಕರ್ಷಣೆಯ ಕೇಂದ್ರವಾಗಿದ್ದವು. ಹೀಗೆ ಸಂಗಮೇಶ್ವರ ಜಾತ್ರೆಯಲ್ಲಿ ಆಧ್ಯಾತ್ಮ, ಸಂಸ್ಕೃತಿ, ಕೃಷಿ ಚಟುವಟಿಕೆ, ಕ್ರೀಡೆ ಹಾಗೂ ಸಿಡಿಮದ್ದುಗಳನ್ನು ಸಿಡಿಸುವ ಮನೋರಂಜನೆಗಳ ಸಮಾಗಮವಾಗಿತ್ತು. ಗುರಿಯಲಿರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರಿವೆ. ಕ್ಯಾಮ್ರಾ ರಿಪೋರ್ಟರ್ ಅಣ್ಣಪ್ಪ ಬಿಗೌಡ ಜೊತೆ ಸುಬ್ರಹ್ಮಣ್ಯ ಸಂಗಮ, ವಿಶ್ವ ಪ್ಲಸ್ ಟಿವಿ, ಚಡಚಣ.
ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.